ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಜುಲೈ 2025ರಿಂದ ಜುಲೈ 2026 ನಡುವೆ 30 ಲಕ್ಷ ಕೋಟಿ ರೂಪಾಯಿ ಸಂಪತ್ತನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಂದರೆ ಪ್ರತಿದಿನ ಸರಾಸರಿ 8,347 ಕೋಟಿ ರೂಪಾಯಿ ಗಳಿಸಿದ್ದಾರೆ ಅಂತ ಹಣಕಾಸು ಸಂಶೋಧನಾ ಸಂಸ್ಥೆ ಬೆಸ್ಟ್ ಬ್ರೋಕರ್ಸ್ ತಿಳಿಸಿದೆ. ಸ್ಪೇಸ್ ಎಕ್ಸ್ನ IPO ಷೇರು ಮಾರುಕಟ್ಟೆಗೆ ಜುಲೈ 12ರಂದು ಕಾಲಿಟ್ಟಾಗ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನರ್ ಆದರು. ಆದರೆ ಕಳೆದ ತಿಂಗಳು ಅವರ ಕಂಪನಿಯ ಷೇರು ಭಾರಿ ಪ್ರಮಾಣದಲ್ಲಿ ಕುಸಿದಾಗ ಅಪಟ್ಟ ಕಳೆದುಕೊಂಡಿದ್ರು. ಈಗ ಅವರ ಅಂದಾಜು ಆಸ್ತಿ 65 ಲಕ್ಷ ಕೋಟಿ ಆಗಿದೆ. ಮಸ್ಕ್ ಬಳಿಕ ಅತಿ ಹೆಚ್ಚು ಸಂಪತ್ತು ಗಳಿಸಿದವರು ಡೆಲ್ ಟೆಕ್ನಾಲಜೀಸ್ CEO ಮೈಕಲ್ ಡೆಲ್. ಅವರು ಜುಲೈ 2025 ಮತ್ತು ಜುಲೈ 2026 ನಡುವೆ 10 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಗಳಿಸಿದ್ದಾರೆ. ಇದೇ ಅವಧಿಯಲ್ಲಿ ಡೀಪ್ ಸೀಕ್ ಸಂಸ್ಥಾಪಕ ಲಿಯಾಂಗ್ ವೆಂಗ್ಫೆಂಗ್ ಅವರ ಸಂಪತ್ತು ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 2025ರಲ್ಲಿ 9,527 ಕೋಟಿ ಇದ್ದ ಅವರ ಸಂಪತ್ತು 2026ರಲ್ಲಿ 3,76,456 ಕೋಟಿ ರೂಪಾಯಿ ಆಗಿತ್ತು. ಅಂದರೆ ಅವರ ಆದಾಯ ಕೇವಲ ಒಂದು ವರ್ಷದಲ್ಲಿ 3,850 ಪಟ್ಟು ಹೆಚ್ಚಾಗಿತ್ತು. ಲಿಯಾಂಗ್ ಅವರು ವಿಶ್ವದ 50 ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬರಾಗಿದ್ದಾರೆ. ಕೇವಲ ಒಂದು ಲಗೇಜ್ ಬ್ಯಾಗ್ ಮತ್ತು ಕಣ್ತುಂಬ ಕನಸುಗಳನ್ನು ಹೊತ್ತು ಅಮೆರಿಕದ ನೆಲಕ್ಕೆ ಕಾಲಿಟ್ಟಿದ್ದ ಆ ದಕ್ಷಿಣ ಆಫ್ರಿಕಾದ ಹುಡುಗ ಇಂದು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇತ್ತೀಚೆಗಷ್ಟೇ ಮಸ್ಕ್ ಅವರ ಕಂಪನಿಯ IPO 1.77 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ತಲುಪುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಆದರೆ ಆ ಯಶಸ್ಸಿನ ಹಿಂದಿರೋದು ಕೇವಲ ಹಣದ ಕಥೆಯಲ್ಲ, ಬದಲಿಗೆ ಅವಮಾನ, ಅಪಹಾಸ್ಯ, ದಿವಾಳಿತನ ಮತ್ತು ಅದನ್ನೆಲ್ಲ ಮೆಟ್ಟಿ ನಿಂತ ಅಪೂರ್ವ ಛಲದ ರೋಚಕ ಮಹಾಕಾವ್ಯ. ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದ ಎಲಾನ್ ಮಸ್ಕ್ ಬಾಲ್ಯ ಅಷ್ಟು ಸುಲಭದ್ದಾಗಿರಲಿಲ್ಲ. ಶಾಲೆಯಲ್ಲಿ ಸಹಪಾಠಿಗಳಿಂದ ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದ ಹುಡುಗ ಆತ. ಒಮ್ಮೆ ಸಹಪಾಠಿಗಳು ಆತನನ್ನ ಮೆಟ್ಟಿಲುಗಳಿಂದ ಕೆಳಗೆ ದೂಡಿ ಪ್ರಜ್ಞೆ ತಪ್ಪುವವರೆಗೆ ಹೊಡೆದಿದ್ರು. ಆ ಗಾಯಗಳ ಕಲೆಗಳು ಬಹುಶಃ ಇಂದಿಗೂ ಅವರ ಮನಸ್ಸಿನಲ್ಲಿವೆ. ಹದಿಹರೆಯದಲ್ಲೇ ಉತ್ತರ ಅಮೆರಿಕಕ್ಕೆ ವಲಸೆ ಬಂದ ಮಸ್ಕ್ ಕೈಯಲ್ಲಿ ಇದ್ದದ್ದು ಕೇವಲ ಒಂದು ಬ್ಯಾಕ್ ಪ್ಯಾಕ್. ಆದರೆ ಅವರ ತಲೆಯಲ್ಲಿ ಜಗತ್ತನ್ನೇ ಬದಲಾಯಿಸುವ ಕಲ್ಪನೆಗಳಿದ್ದವು. ಅವರು ಆರಂಭದಲ್ಲಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶ ಪಡೆದರು. ಆದರೆ ಕೇವಲ 2 ದಿನಗಳಲ್ಲಿ ಅಲ್ಲಿಂದ ಹೊರಬಂದರು. ಆಗಿನ ಪ್ರಮುಖ ಇಂಟರ್ನೆಟ್ ಕಂಪನಿಯಾದ ನೆಟ್ಸ್ಕೇಪ್ನಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರು. ಆದರೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ತಾವೇ ಇಂಟರ್ನೆಟ್ ಜಗತ್ತಿನ ಭಾಗವಾಗಲು ಸಾಫ್ಟ್ವೇರ್ ಬರೆಯಲು ನಿರ್ಧರಿಸಿದರು. ಮಸ್ಕ್ ಅವರ ಜೀವನದ ಅತ್ಯಂತ ದೊಡ್ಡ ವಿವಾದ ಅಂದರೆ ಟ್ವಿಟ್ಟರ್ ಖರೀದಿ. $44 ಬಿಲಿಯನ್ ನೀಡಿ ಟ್ವಿಟ್ಟರ್ ಅನ್ನು ಖರೀದಿಸಿದಾಗ ಮಸ್ಕ್ಗೆ ಬುದ್ಧಿ ಭ್ರಮಣೆಯಾಗಿದೆ. ಇದು ತಂತ್ರಜ್ಞಾನ ಇತಿಹಾಸದ ಅತ್ಯಂತ ಕೆಟ್ಟ ಹೂಡಿಕೆ ಅಂತ ಮಾಧ್ಯಮಗಳು ಹೀಯಾಳಿಸಿದ್ವು. ಜಾಹೀರಾತುದಾರರು ಕಂಪನಿಯನ್ನ ತೊರೆದರು. ಮಾಧ್ಯಮಗಳು ಟ್ವಿಟ್ಟರ್ ಇನ್ನು ಸತ್ತೇ ಹೋಯಿತು ಅಂತ ಬರೆದು, ಇನ್ನು ಟ್ವಿಟ್ಟರ್ ಮುಳುಗಿತು ಅಂತ ಇಡೀ ಜಗತ್ತೇ ಭಾವಿಸಿತ್ತು. ಆದರೆ ಮಸ್ಕ್ ಜಗ್ಗಲಿಲ್ಲ, ಕುಗ್ಗಲಿಲ್ಲ. ಅವರು ಇಡೀ ಪ್ಲಾಟ್ಫಾರ್ಮ್ ಅನ್ನ ರೀಬ್ರ್ಯಾಂಡ್ ಮಾಡಿ ಎಕ್ಸ್ ಅಂತ ಮರುನಾಮಕರಣ ಮಾಡಿದ್ರು. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡ್ರು. ಇಡೀ ವ್ಯವಸ್ಥೆಯನ್ನ ಪುನರ್ನಿರ್ಮಿಸಿದ್ರು. ನೋಡ್ತಿದ್ದಂತೆ ಇಂದು ಎಕ್ಸ್ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಮುಕ್ತ ಅಭಿವ್ಯಕ್ತಿಯ ಪ್ರಮುಖ ಸೋಷಿಯಲ್ ಮೀಡಿಯಾ ವೇದಿಕೆಯಾಗಿ ಗುರುತಿಸಿಕೊಂಡಿದೆ. ಅದರ ಬೆನ್ನಲ್ಲೇ ಅವರು XAI ಸಂಸ್ಥೆಯನ್ನು ಹುಟ್ಟುಹಾಕಿ AI ರೇಸ್ಗೂ ಹೊಸ ಆಯಾಮ ನೀಡಿರೋದು ಮತ್ತೊಂದು ಕುತೂಹಲವಾಗಿದೆ.